ಇತ್ತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ 2018ರಲ್ಲಿ ಆಗಿದ್ದ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ನೆನೆದು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ನನಗೆ ಮೈತ್ರಿ ಸರ್ಕಾರ ಮಾಡಲು ಇಷ್ಟ ಇರಲಿಲ್ಲ. ದೇವೇಗೌಡರು ಹಿಂದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಅವರ ರಾಜಕೀಯ ಜೀವನ ಹಾಳು ಮಾಡಿಕೊಂಡ್ರು. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಅಂತ ಸಿಎಂ ಡಿಸಿಎಂ ಹೇಳ್ತಾರೆ. ಆದ್ರೆ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ನೀವಲ್ಲ. ಅವರನ್ನ 10 ತಿಂಗಳಿಗೆ ಪ್ರಧಾನಿ ಸ್ಥಾನದಿಂದ ಇಳಿಸಿದ್ದು ನೀವು. ಮೈತ್ರಿ ಅವಧಿಯಲ್ಲಿ ನನ್ನ ಯಾವ ರೀತಿಯಾಗಿ ನಡೆಸಿಕೊಂಡ್ರಿ ಗೊತ್ತಿದೆ ಅಂತ ಸಿಟ್ಟಾದ್ರು. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಹೇಳ್ತಿರಲ್ಲ ಶಿವಕುಮಾರ್ ಸಿದ್ದರಾಮಯ್ಯನವರೇ, ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ 10 ತಿಂಗಳಿಗೆ ಇಳಿಸಿದ್ರಲ್ಲ. ದೇವೇಗೌಡರು ಏನು ತಪ್ಪು ಮಾಡಿದ್ರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಳಿಸಬೇಕಾದ್ರೆ? ನೀವು ನನ್ನ ಜನತೆ ನೀವು ಯೋಚನೆ ಮಾಡಿ. ಹೇಳ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ದು. ಕುಮಾರಸ್ವಾಮಿನ 5 ವರ್ಷ ಕೇವಲ 39 ಸ್ಥಾನ ಗೆದ್ದಿದ್ದ. 5 ವರ್ಷ ಈ ರಾಜ್ಯ ಆಳು ಅಂತೇಳಿ ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟು ಅಂತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಿ, ಅದು ಯಾವುದು ಜಾರ್ಜ್ ಅವ್ರದ್ದು ಹೋಟ್ಲಿದೆ ಅಲ್ಲೆಲ್ಲ ಏರ್ಪೋರ್ಟ್ ರೋಡಲ್ಲಿ ಬರೋಕೆ ಹೇಳ್ತಾರೆ. ನನ್ನನ್ನು ಆ ಹೋಟ್ಲ್ ಕಾರಿಡಾರ್ ಮುಂದೆ ಫುಟ್ಪಾತ್ನಲ್ಲಿ ನಿಲ್ಲಿಸಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 1 ಗಂಟೆನಲ್ಲಿ ಬರೋಕೆ ಹೇಳಿ. ರಾಮನಗರದ ಕನಕಪುರದಲ್ಲಿ ಮೈತ್ರಿ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ಗೆ ಸಾಲು ಪ್ರಶ್ನೆಗಳನ್ನ ಇಟ್ಟು ಟೀಕೆ ಮಾಡಿದ್ರು. 2024ರ ಈ ದೇಶದ ಚುನಾವಣೆಯನ್ನ ಇಡೀ ಪ್ರಪಂಚ ನೋಡ್ತಾ ಇದೆ. 2 ಬಣಗಳು ಇದೆ, ಒಂದು ಎನ್ಡಿಎ, ಇನ್ನೊಂದು ಇಂಡಿ. ಎನ್ಡಿಎ ಮುಖ್ಯಸ್ಥರು ಮೋದಿ, ಆದ್ರೆ ಇಂಡಿ ಮುಖ್ಯಸ್ಥರು ಯಾರು? ಖರ್ಗೆನಾ ಅಥವಾ ಮತ್ಯಾರು? ಪ್ರಧಾನಮಂತ್ರಿ ಯಾರಾಗಬೇಕು? ಡಿಕೆಶಿ ಪ್ರಧಾನಿ ಆಗ್ತಾರಾ? ಖರ್ಗೆ ಪ್ರಧಾನಿ ಆಗ್ತಾರಾ? ಸಿಎಂ ಹೇಳ್ತಾರೆ ಖರ್ಗೆ ಪ್ರಧಾನಿ ಆಗಲ್ಲ ಅಂತ. ಹಾಗಾದ್ರೆ ಯಾರಾಗ್ತಾರೆ ಪ್ರಧಾನಿ ಅಂತ ಲೇವಡಿ ಮಾಡಿದ್ರು. INDA ಮುಖ್ಯಸ್ಥರು ಯಾರು? ಮಮತಾ ಬ್ಯಾನರ್ಜಿನ, ಸ್ಟಾಲಿನ್, ಖರ್ಗೆನ? ಯಾರು? ಈ ಸಭೆ ತೀರ್ಮಾನ ಮಾಡಬೇಕು, ಯಾರು ಈ ದೇಶದ ಪ್ರಧಾನಮಂತ್ರಿಗಳು. ಇಡೀ ವಿಶ್ವ DK ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರ? ಖರ್ಗೆ ಅವರ ಹೆಸರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ. ರಾಮನಗರದ ಕನಕಪುರ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅಬ್ಬರದ ಭಾಷಣವನ್ನ ಮಾಡಿದ್ರು. ಇಲ್ಲಿ ನೆರೆದಿರುವ ಜನಸಾಗರವನ್ನ ನೋಡಿದ್ರೆ ದೆಹಲಿ ಬಿಹಾರದಲ್ಲಿ ನೋಡಿದ ಹಾಗೆ ಆಗ್ತಾ ಇದೆ. ಇದನ್ನ ನೋಡಿದ್ರೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ನನ್ನ ಗೆಲುವು ಆತ್ಮವಿಶ್ವಾಸ ಹೆಚ್ಚಾಗಿದೆ ಅಂತ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ನನಗೆ ಆಶೀರ್ವಾದವನ್ನ ಮಾಡಿ ದೆಹಲಿಗೆ ಕಳುಹಿಸಿಕೊಡಿ ಎಂದು ಸಭೆಯಲ್ಲಿ ಮತಯಾಚನೆಯನ್ನ ಮಾಡಿದ್ರು. ರೀತಿಯ ಜನಸಾಗರ ಯಾವಾಗ ಸೇರ್ತಾ ಇತ್ತು ಅಂದ್ರೆ 1975ನೇ ಇಸ್ವಿನಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೊಳ್ತು. ಆ ತುರ್ತು ಪರಿಸ್ಥಿತಿ ಜಾರಿಗೊಳಿಸಿದ ನಂತರ ಆದ ಚುನಾವಣೆಯಲ್ಲಿ ಈ ರೀತಿ ಜನಸಾಗರ ಸೇರ್ತಾ ಇತ್ತು. ಇದು ಯಾವುದೋ ಒಂದು ದೆಹಲಿಯಲ್ಲೋ ಅಥವಾ ಬಿಹಾರದಲ್ಲೋ ಸೇರಿದಾಗಿದೆ ಈ ಜನಸಾಗರ. ಇದನ್ನೆಲ್ಲ ನೋಡಿದ್ರೆ, ಯಾಕೆಂದ್ರೆ ಕಳೆದ 25 ದಿನಗಳಲ್ಲಿ ನಾನು ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಜನ ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ಪಂದಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚನೆ ನಡೆಸಿದ್ರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಯೋಜನೆಗಳ ಸಮರ ಸಾರಿದ್ರು. ಆಗ ಮಹಾನ್ ನಾಯಕರು ನನಗೊಂದು ಪೇಪರ್ ಕೊಡಿ ಅಂತ ಕೇಳಿದ್ರು. ಪಾಪ ನೀವು ಕೊಟ್ರಿ, ಆದ್ರೆ ಈ ಭಾಗದಲ್ಲಿ ಅವರು ಪೇಪರ್ ಪೆನ್ನು ತಗೊಂಡು ಏನ್ ಮಾಡಿದ್ದಾರೆ? ಎತ್ತಿನ ಹೊಳೆ ಯೋಜನೆ ಏನಾಯ್ತು? ಮೇಕೆದಾಟು ಎಲ್ಲಿ ಹೋಯ್ತು? ನಮ್ಮ ನೀರು ನಮ್ಮ ಹಕ್ಕು ಅಂದ್ರು, ಅದು ಎಲ್ಲಿ ಹೋಯ್ತು? ಇವತ್ತು ತಮಿಳುನಾಡು ಪಾಲಾಗ್ತಾ ಇದೆ ಅಂತ ಕಿಡಿಕಾರಿದ್ರು. ಚುನಾವಣೆಯಲ್ಲಿ ಏನೋ ಹೆಸರುಗಳು ಹೇಳ್ತಾ ಇದ್ದಾರಲ್ಲ ಮಹಾನ್ ನಾಯಕರುಗಳದು, ಪಾಪ ಹೇಳಿದ್ರು ನಮಗೆ ಪೇಪರು ಪೆನ್ನು ಕೊಡಿ. ಕುಮಾರಸ್ವಾಮಿ ಕೊಟ್ಟಾಯ್ತು, ದೇವೇಗೌಡ
ಕೊಟ್ಟಾಯ್ತು, SM ಕೃಷ್ಣ ಅವರಿಗೆ ಕೊಟ್ಟಾಯ್ತು. ನನಗೊಂದು ಬಾರಿ ನಮ್ಮ ಜನ ಪೇಪರ್ ಪೆನ್ನು ಕೊಡಿ ಅಂತ ನಿಮ್ಮನ್ನೆಲ್ಲ ಕೇಳಿದ್ರು. ಇಡೀ ರಾಜ್ಯದ ಈ ಭಾಗದಲ್ಲಿ ಜನ ಪಾಪ ಪೇಪರ್ ಪೆನ್ನು ಕೊಟ್ಟರು. ಆ ಪೇಪರ್ ಪೆನ್ನು ತಗೊಂಡು ಏನು ಮಾಡಿದ್ದಾರೆ? ನೀವು ಕೊಟ್ಟ ಪೇಪರ್ ಪೆನ್ನು ಚುನಾವಣೆಗಿಂತ ಮುಂಚೆ ಇದೇ ಕನಕಪುರದಿಂದ ಸಂಗಮದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಬಂದರು. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಘೋಷಣೆ ಕೂಗಿದ್ರು. ನೀವು ಪೇಪರ್ ಪೆನ್ನು ಕೊಟ್ಟು ಆದೇಶ ಮಾಡಿ ಅಂತ ಕೊಟ್ಟರೆ ಈಗ ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿಗೆ ಹೋಗಿದೆ? ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ಆದೇಶ ಈ ಕಾಂಗ್ರೆಸ್ನ ಸರ್ಕಾರ ಕೆಟ್ಟ ನಿರ್ಧಾರವನ್ನು ಮಾಡಿ ನಮ್ಮ ರೈತರಿಗೆ ಇವತ್ತು ಭತ್ತ ಬೆಳಿಲಿಕ್ಕೆ ನೀರು ಕೊಡಲಿಲ್ಲ, ಕಬ್ಬು ಬೆಳಿಲಿಕ್ಕೆ